ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿನ್ನೆ ಪರಪ್ಪಸ್ವಾಮಿ ಜಾತ್ರೆ ಇತ್ತು. ಅದಕ್ಕೋಸ್ಕರ ನಾವು ನಮ್ಮ ಶಾಪ್ ಹತ್ರ ಪ್ರತಿ ವರ್ಷ ಈಗ ಒಂದು 5 ವರ್ಷದಿಂದ ನಡೆಸ್ಕೊಂಬಂದಿರೋಂಥದ್ದು ಪಾನಕ ಪಲ್ಲಾರ ಕೊಡ್ತೀವಿ. ನಮ್ಮ ಕೈಲಿ ಏನು ಸಾಧ್ಯನೋ ಅದನ್ನು ಮಾಡಿಕೊಡ್ತೀವಿ. ನಾನು ಈ ವರ್ಷ ಟೊಮೊಟೊ ಹಣ್ಣಿನ ಜ್ಯೂಸ್ ಮಾಡಿದ್ದೆ. ಟೊಮೊಟೊ ಹಣ್ಣಿನ ಜ್ಯೂಸ್ ಮಾಡಲಿಕ್ಕೆ ನಾನು ಒಂದು 15 kg ಟೊಮೊಟೊ ಹಣ್ಣನ್ನ ತೊಗೊಂಬಂದಿದ್ದೆ. ಫುಲ್ ಹಣ್ಣಾಗಿರೋಂಥ ಟೊಮೊಟೊ ಹಣ್ಣು ತೊಗೊಂಬಂದು ನನಗೆ ಎಷ್ಟು ಹಣ್ಣಾಗಿರೋಂಥ ಸಿಗ್ತಾ ಅಷ್ಟು ಹಣ್ಣನ್ನು ತೊಗೊಂಬಂದು ಒಂದು 15 kg ಅಂತ ಅಂದ್ಕೊಳ್ಳಿ. ಅದನ್ನೆಲ್ಲ ನೀಟಾಗಿ ಒಂದು 2 ಸತಿ ತೊಳ್ಕೊಂಡು ಈಗೆಲ್ಲವೂ ಸಹ ನಾನು ಕಟ್ ಮಾಡ್ಕೊಳ್ತಾಯಿದ್ದೀನಿ. ಯಾಕೆಂದರೆ ಒಂದೊಂದು ಕೆಲವೊಂದು ಚೆನ್ನಾಗಿರಲ್ಲ, ಅದಕ್ಕೋಸ್ಕರ ಕಟ್ ಮಾಡ್ಕೊಂಡು ನೋಡಿಕೊಂಡು ಮಿಕ್ಸಿಗೆ ರುಬ್ಬಕ್ಕೆ ನನಗೆ ಈಸಿ ಆಗಂಗೆ 4 ಭಾಗ ಮಾಡ್ಕೊತಾಯಿದ್ದೆ. 4 ಭಾಗ 2 ಭಾಗ ಈ ಥರ ಮಾಡಿಕೊಂಡು ಮಿಕ್ಸಿಲಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊತೀನಿ. ಏಕೆಂದರೆ ಇದನ್ನೆಲ್ಲ ಸೋಸ್ಕೊಬೇಕು, ಹಂಗೆ ಇದ್ದರೆ ಚೆನ್ನಾಗಲ್ಲ ಅಂದ್ಕೊಂಡು ಮಿಕ್ಸಿಲಿ ನಾನು ನೈಸಾಗಿ ಪೇಸ್ಟ್ ಮಾಡ್ಕೊತಾಯಿದ್ದೆ. ನೈಸಾಗಿ ಪೇಸ್ಟ್ ಮಾಡಿಕೊಂಡು ಅದನ್ನೆಲ್ಲ ಒಂದೂವರೆ ಬಿನ್ಗೆ ಹಿಡಿಯೋಷ್ಟು ಸ್ಟೀಲ್ದೊಂದು ಬಿನ್ಗೆ ಥರ ಇತ್ತು. ಅದಕ್ಕೆ ದಪ್ಪ ಜಡಿಲಿ ನಾನು ಸೋಸ್ಕೊಳ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಈ ಥರ ಸೋಸ್ಕೊಂಡಾದ್ಮೇಲೆ ಈ ಥರ ತಿರುಳು ಬರುತ್ತಲ್ಲ ಸಿಪ್ಪೆದೆಲ್ಲವ ಅದನ್ನೆಲ್ಲ ನಾನು ತಕ್ಕೊಳ್ತಾ ಇದ್ದೀನಿ. ಲಾಸ್ಟಿಗೆ ನಾನು 15 kg ರುಬ್ಕೊಂಡು ಇನ್ನೊಂದು ಲಾಸ್ಟ್ ಜಾರು ಉಳಿಯುತ್ತೆ ಅನ್ಬೇಕಾದ್ರೆ ನಾನಿಲ್ಲಿ ಅದಕ್ಕೆ ಒಂದು 15ರಿಂದ 20 ಏಲಕ್ಕಿ, ಒಂದು 3ರಿಂದ 4 ಇಂಚಷ್ಟು ಶುಂಠಿನ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಇದನ್ನು ಒಂದು 2 ಸತಿ ಸೋಸ್ಕೊಂಡು ಲಾಸ್ಟಿಗೆ ರುಬ್ಬಿದ್ದನ್ನ ಮಾಮೂಲಿಯಾಗಿ ಬಿನ್ಗೆಗೆ ಹಾಕ್ಕೊಂಡೆ. ಫುಲ್ ನೈಸಾಗಿ ಪೇಸ್ಟ್ ಮಾಡ್ಕೊಬೇಕು. ನಿಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ ಜ್ಯೂಸು. ಆ ನೀರು ಥರ ಇರಲ್ಲ, ಗಟ್ಟಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನಾನೆಲ್ಲ ರುಬ್ಕೊಂಡಾದಮೇಲೆ ಇದೇ ಟೊಮೊಟೊ ಜ್ಯೂಸಿಗೆ ಒಂದು 15 ನಿಂಬೆಹಣ್ಣು ತೊಗೊಂಡಿದ್ದೆ. ನಿಂಬೆಹಣ್ಣು ಕಟ್ ಮಾಡಿಕೊಂಡು ಎಲ್ಲದನ್ನೂ ಸಹ ನಾನು ಇಲ್ಲೇ ಹಿಂಡ್ಕೊಂಡು ಹಾಕ್ಕೊತಿದ್ದೀನಿ. ಯಾಕೆಂದರೆ ಅಂಗಡಿಗೆ ಹೋದ್ಮೇಲೆ ನನಗೆ ಅಲ್ಲೆಲ್ಲ ಮಾಡ್ಕೊಳಕ್ಕೆ ಸರಿಯಾಗಲ್ಲ ಅಂತ ಎಲ್ಲ ಇಲ್ಲೇ ರೆಡಿ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಸಕ್ಕರೆ ಮಾತ್ರ ಅಲ್ಲಿ ಕರ್ಗೋಕ್ಕೆ ನಮ್ಮ ಮನೆಯವ್ರಿಗೆ ಹೇಳಿದ್ದೀನಿ, ಕರ್ಗಕ್ಕೆ ಸ್ವಲ್ಪ ಹಾಕು ಅಂತ. ಹಾಗಾಗಿ ಇಷ್ಟು ರೆಡಿ ಮಾಡ್ಕೊಂಡು ಹೊರಟೆ. ನೆಕ್ಸ್ಟ್ ಪಲ್ಲಾರಕ್ಕೋಸ್ಕರ ಒಂದು 2 ಕಟ್ಟು ಕೊತ್ತಂಬರಿ ಸೊಪ್ಪು, ಒಂದು 100 ಗ್ರಾಮು ಮೆಣಸಿನ್ಕಾಯಿ, ಒಂದು 2 ದಪ್ಪದು ತೆಂಗಿನಕಾಯಿ, ಒಂದು ಹಿಡಿಯಷ್ಟು ಬೆಳ್ಳುಳ್ಳಿ, ಒಂದು 4 ಇಂಚು ಶುಂಠಿನ ಇಲ್ಲೆಲ್ಲ ಕಟ್ ಮಾಡಿಕೊಂಡು ಫುಲ್ ನೈಸ್ ಆಗಲ್ಲ, ಒಂದು ಮೀಡಿಯಮಾಗಿ ದಪ್ಪ ಇರೋ ಥರ ನಾನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಎಲ್ಲದನ್ನೂ ಸಹ ನಾನು ಇಲ್ಲಿ ಪೇಸ್ಟ್ ಮಾಡಿಕೊಂಡು ಒಂದು ಬಾಕ್ಸಿಗೆ ಹಾಕ್ಕೊತೀನಿ. ಯಾಕೆಂದರೆ ನಾನು ಶಾಪ್ ಹತ್ರ ಹೋದಾಗ ಇದೆಲ್ಲ ಮಾಡೋಕ್ಕೆ ಟೈಮು ಸಹ ಇರಲ್ಲ. ಅದಕ್ಕೋಸ್ಕರ ಎಲ್ಲ ಅಂಗಡಿಲೇ ರೆಡಿ ಮಾಡ್ಕೊಂಡು ನಾನು ಪ್ರತಿ ವರ್ಷವೂ ಸಹ ಇದೇ ಥರ ಮನೆಯಲ್ಲೇ ರೆಡಿ ಮಾಡಿಕೊಂಡು ಹೋಗೋಂಥದ್ದು. ನೋಡಿ, ರುಬ್ಕೊಂಡಿರೋದನ್ನೆಲ್ಲ ಒಂದು ಬಾಕ್ಸಿಗೆ ಹಾಕ್ಕೊಂಡು ತೆಂಗಿನ ತುರಿಯೆಲ್ಲ ಬಾಕ್ಸಿಗೆ ಹಾಕ್ಕೊಂಡು ಹಾಗೆ ಇದಕ್ಕೆ 2 ನಿಂಬೆಹಣ್ಣು ಸಹ ಇಲ್ಲೇ ಮನೆಯಲ್ಲೇ ಹಿಂಡ್ಕೊಂಡು ಹೋಗ್ತಾಯಿದ್ದೀನಿ. ಅಲ್ಲಿ ಅಂಗಡಿಗೆ ಹೋದ್ಮೇಲೆ ಜಸ್ಟ್ ಉಪ್ಪನ್ನ ಸೇರಿಸಿ ಮಿಕ್ಸ್ ಮಾಡ್ಕೊಳೋ ಥರ ಮಾತ್ರ ಮಾಡ್ಕೊತಾ ಇರೋದು. ಈಗೆಲ್ಲ ಮುಗಿಸ್ಕೊಂಡು ಅಂಗಡಿ ಹತ್ರ ಬಂದ್ವಿ. ನಮ್ಮ ಮನೆಯವರು 10 ಬಿನ್ಗೆ ಇಡ್ಸೋವಂಥ ಡ್ರಮ್ಮಿಗೆ ಒಂದು ಅರ್ಧ ನೀರು ಹಾಕಿ ಅರ್ಧ ಸಕ್ಕರೆ ಹಾಕಿಬಿಟ್ಟಿದ್ರು. ನಾನು ಇನ್ನು ಮಿಕ್ಕಿದ ಸಕ್ಕರೆ ಎಲ್ಲ ಅದರೊಳಗೆ ಹಾಕ್ಕೊಂಡು ಕರ್ಗಾಕ್ಬಿಟ್ಟೆ. ನೆಕ್ಸ್ಟ್ ಇಲ್ಲಿ ನೋಡಿ, ಕಡಲೆಬೇಳೆ ಎಲ್ಲ ನೆನೆಸಿಕ್ಕಾಗಿ ಹೇಳಿದ್ದೆ ನಾನು ಅಂಗಡಿ ಹತ್ರನೇ. ಎಲ್ಲ ನೆನೆಸಿಟ್ಟಿದ್ರು. ಅದಕ್ಕೆ ತಂದಿರೋ ಅಂಥ ಎಲ್ಲ ಮಸಾಲೆನ ಮಿಶ್ರಣ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಒಂದು 2ರಿಂದ 2.5 ಚಮಚಷ್ಟು ಉಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಯಾಕೆಂದರೆ ತೇರು ಎಳೆದ ತಕ್ಷಣ ನಾವಿಲ್ಲಿ ಪಾನಕ ಪಲ್ಲಾರ ತಿದ್ದಬೇಕಲ್ವ, ಅದಕ್ಕೋಸ್ಕರ ನಾನೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಮನೆಗೆ ತಂದಿರೋಂಥ ಟೊಮೊಟೊ ಪ್ಯೂರಿನೂ ಸಹ ನೋಡಿ ಇಲ್ಲಿ ಫುಲ್ ಗಟ್ಟಿ ಇದೆ. ಇದನ್ನೂ ಸಹ ಎಲ್ಲ ಮತ್ತೆ ಮಿಕ್ಸ್ ಮಾಡಿ ಆ ಬಿನ್ಗೆ ಒಳಗೆ ಆ ಡ್ರಮ್ಮಿಗೆ ಎಲ್ಲದನ್ನೂ ಸುರ್ಕೊಂಡು ಸಕ್ಕರೆ ಪಾಕ ಕರ್ಗೋವರೆಗೂ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಷ್ಟಾದರೆ ನಾನು ಪಾನಕ ಮಾಡಿದ್ದೆಲ್ಲ ರೆಡಿ ಆಯಿತು. ಅಷ್ಟೊತ್ತಿಗೆ 1:15ಗೆ ತೇರು ಎಳೆಯೋದಿದ್ದು. ಅಷ್ಟೊತ್ತಿಗೆ ನಾನೆಲ್ಲ ರೆಡಿ ಮಾಡಿಕೊಂಡೆ. ತೇರು ಎಲ್ಲ ಎಳ್ಕೊಂಬಂದರು. ನಾವು ಸಹ ಅಂಗಡಿ ಹತ್ರ ಪಾನಕ ಪಲ್ಲಾರ ತಿದ್ದೋಕ್ಕೆ ರೆಡಿ ಮಾಡ್ಕೊಂಡ್ವಿ. ನಾವು 1:15 ಅಷ್ಟೊತ್ತಿಗೆ ಪಾನಕ ಸ್ಟಾರ್ಟ್ ಮಾಡಿದ್ವಿ ತಿದ್ದೋಕ್ಕೆ. 2:15 2:15 ಅಷ್ಟೊತ್ತಿಗೆ 1:45ರಿಂದ 1 ಗಂಟೆ ಒಳಗೆ ಪಾನಕ ಪಲ್ಲಾರ ಎಲ್ಲದನ್ನೂ ತಿದ್ದಿ ಖಾಲಿ ಮಾಡಿದ್ವು. ಪ್ರತಿ ವರ್ಷವೂ ಅಷ್ಟೇ ಇಲ್ಲಿ ತುಂಬ ಜನ ಮಜ್ಜಿಗೆ ವಿತರಣೆ ಮಾಡ್ತಾರೆ, ಪಲ್ಲಾರ, ಬಾಳೆಹಣ್ಣು, ತಿಂಡಿ ಅವ್ರ ಕೈಲಿ ಏನು ಸಾಧ್ಯನೋ ಅದನ್ನೆಲ್ಲ ಈ ಥರ ಹಂಚ್ತಾರೆ. ಒಬ್ಬೊಬ್ಬರು ಸ್ವೀಟ್ ತಂದು ಹಂಚ್ತಾರೆ, ಚಾಕ್ಲೇಟ್ ತಂದು ಹಂಚ್ತಾರೆ, ಅವರವರ ಖುಷಿ. ಇದಿಷ್ಟು ಇವತ್ತಿನ ಜಾತ್ರೆ ವಿಡಿಯೋ ಆಗಿತ್ತು. ನಿಮಗೂ ಖಂಡಿತ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಬೂದಾಳ್ ಪರಪ್ಪಸ್ವಾಮಿ ಜಾತ್ರೆ ವಿಡಿಯೋ ಖಂಡಿತ ನೀವೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ್ತಾ ನೋಡ್ತಾಯಿದ್ರೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.